ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಮತ್ತೆ ಬೀದಿಗೆ ಇಳಿದಿದ್ದಾರೆ. ಅರಣ್ಯಶಾಸ್ತ್ರ ಪದವಿಯ ವಿದ್ಯಾರ್ಥಿಗಳು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಎಎಫ್ಒ, ಆರ್ಎಫ್ಒ, ಡಿವೈಆರ್ಎಫ್ಒ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆ ಮಾಡುವಂತೆ ಬೇಡಿಕೆ ಮುಂದಿಟ್ಟು ಹೋರಾಟ ನಡೆಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸರ್ಕಾರವು ಅರಣ್ಯ ಪದವೀಧರರಿಗೆ ಮೀಸಲಾತಿಯನ್ನು ಶೇಕಡ 50ಕ್ಕೆ ಕಡಿತಗೊಳಿಸಿದೆ. ಈ ಹಿಂದೆ 75% ಮೀಸಲಾತಿಯನ್ನು ಕಡಿತ ಮಾಡಿದ್ದು ಇದೀಗ 50%ಗೆ ಇಳಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆಯ ಹುದ್ದೆಗಳ ತರಬೇತಿಗಳಲ್ಲಿ ಚಿನ್ನದ ಪದಕಗಳನ್ನು ಪಡೆದ ಅದೆಷ್ಟೋ ಅರಣ್ಯ ಪದವೀಧರರು ಇದ್ದು ನಮಗೆ ಅನ್ಯಾಯವಾಗ್ತಿದೆ ಅಂತ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಕಾಡಿನ ಸಂರಕ್ಷಣೆಗೆ ಹಾಗೂ ವೈಜ್ಞಾನಿಕ ನಿರ್ವಹಣೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಸರ್, ನಾವಿಲ್ಲಿ ಮುಷ್ಕರ ಮಾಡ್ತಿರೋದು ಮೊದಲನೇ ಬೇರೆ ಅಲ್ಲ. ಇದು ಆಲ್ರೆಡಿ ನಾವು 3ನೇ ಸರಿ ಮಾಡ್ತಿರೋದು. ಲಾಸ್ಟ್ 2024 ಬಂದ್ ಮಾಡಿದಾಗ ಕೂಡ ಈಶ್ವರ್ ಖಂಡ್ರೆ ಅವರು ಬಂದಿದ್ದರು, ಆಶ್ವಾಸನೆ ಕೂಡ ಕೊಟ್ಟರು. ಬಟ್ ಅದಕ್ಕೆ ತಕ್ಕಂತೆ ಯಾವುದೇ ರಿಟರ್ನಲ್ಲಿ ನಮ್ಗೆ ಯಾವುದೇ ಡಾಕ್ಯುಮೆಂಟ್ ಏನೂ ಸಿಗಲಿಲ್ಲ. ಮತ್ತು ನಾವು ಈ BSc ಫಾರೆಸ್ಟ್ರಿಗೆ ಬರೋದು ಸುಮ್ಮನೆ ಅಂತೂ ಬರಲ್ಲ. CETಯಿಂದ 2-3 ಲಕ್ಷ 4 ಲಕ್ಷದಿಂದ 5 ಲಕ್ಷದಿಂದ ವಿದ್ಯಾರ್ಥಿಗಳ ಜೊತೆ ಕಾಂಪಿಟೇಷನ್ ಮಾಡಿ ಮತ್ತು ಫಾರೆಸ್ಟ್ರಲ್ಲಿ ಸೀಟ್ ಸಿಗಬೇಕು ಅಂತಂದರೆ 2000 ಒಳಗಡೆ ರ್ಯಾಂಕ್ ಬರಬೇಕು. ಆ ಥರ ರ್ಯಾಂಕ್ ಬಂದ್ರಷ್ಟೇ ನಮಗೆ ಫಾರೆಸ್ಟ್ರಿ ಸೀಟ್ ಸಿಗುತ್ತೆ. ಅಷ್ಟೆಲ್ಲ ರ್ಯಾಂಕ್ ಬಂದು ಕೂಡ ನಾವಿಲ್ಲಿ ಬಂದು ಹಿಂಗೆ ಬೀದಿಗಿಳಿದು ಸ್ಟ್ರೈಕ್ ಮಾಡಬೇಕು ಅಂತಂದ್ರೆ ಇಂಥ ದುರ್ತಿಸಿ ಯಾವುದೇ ಸ್ಟೂಡೆಂಟಿಗೂ ಕೂಡ ಬರಬಾರ್ದು ಸರ್. ಮತ್ತು ಫಾರೆಸ್ಟ್ರಿಯಲ್ಲಿ ನಾವು 4 ವರ್ಷ ಓದ್ತೀವಿ. ಆಮೇಲೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ ಅವರು ತಮ್ಮದೇ ಆದಂಥ ಫೀಲ್ಡಲ್ಲಿ ಓದ್ತಾರೆ. ಮತ್ತು ಅಗ್ರಿಕಲ್ಚರ್ ಓದೋರು ಅಗ್ರಿಕಲ್ಚರ್ ಆಫೀಸರ್ ಆಗ್ತಾರೆ, ವೆಟರ್ನರಿ ಓದಿದವರು ಅದರದಂಥ ಡಾಕ್ಟರ್ ಆಗ್ತಾರೆ. ಬಟ್ ಫಾರೆಸ್ಟ್ರಿ ಓದಿದಂಥವ್ರು ಯಾಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ACF, RFO ಮತ್ತು DYRFಗೆ ಅವ್ರಿಗೆ ಆದಂಥ ಸೋಲ್ ಎಲಿಜಿಬಿಲಿಟಿ ಯಾಕೆ ಸರ್ಕಾರ ಕೊಡ್ತಿಲ್ಲ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ನಾವಿಲ್ಲಿ ನಮ್ಮದು ಮುಖ್ಯ ಉದ್ದೇಶ ಏನು ಅಂತಂದರೆ ಫಾರೆಸ್ಟ್ ಮಿನಿಸ್ಟರ್ ಇಲ್ಲಿ ಬರಬೇಕು, ನಮಗೆ ಆದಂಥ ನಮ್ಮದು ಬೇಡಿಕೆಗಳನ್ನು ಅವರು ಆಲಿಸಿ ರಿಟರ್ನ್ ಡಾಕ್ಯುಮೆಂಟಲ್ಲಿ ಕೊಡಲೇಬೇಕು. ಅಲ್ಲಿ ತನಕ ನಾವು ಈ ಮುಷ್ಕರದಿಂದ ಹಿಂದೆ ಸರಿಯಲ್ಲ. ಅಥವಾ ಅವ್ರದ್ದೇನಾದರೂ ಬೇರೆ ರೆಸ್ಪಾನ್ಸ್ ಆಗಿದ್ದರೆ, ಹೆಂಗಿದ್ರು ಕರ್ನಾಟಕದಲ್ಲಿ 3 ಕಾಲೇಜ್ ಇರೋದು, ಫಾರೆಸ್ಟ್ರಿ ಇದು ಪೊನ್ನಂಪೇಟೆಯಲ್ಲಿ ಸಿರ್ಸಿ ಮತ್ತು ಇರ್ವಕ್ಕಿ. ಒಂದು ಸೋಲ್ ಎಲಿಜಿಬಿಲಿಟಿ ಆಗಿ BSc ಫಾರೆಸ್ಟ್ರಿನೇ ಮಾಡಿರಿ, ಅಥವಾ ಇರೋ 3 ಕಾಲೇಜಸ್ಗೆ ಬಂದ್ ಮಾಡಿಬಿಡ್ರಿ. ಯಾಕಂದರೆ ಬರೀ ಫಾರೆಸ್ಟ್ರಿ ಬಂದು ಸ್ಟ್ರೈಕ್ ಮಾಡೋದೇ ಆಗಿಬಿಟ್ಟೈತಿ. ನೆಕ್ಸ್ಟ್ ನಮಗೆ ಬರೋ ಜೂನಿಯರ್ಸು ಅವ್ರ ಭವಿಷ್ಯ ಕೂಡ ಇದೇ ಆಗಬಾರ್ದು. ಒಂದು ಸೋಲ್ ಎಲಿಜಿಬಿಲಿಟಿ ಕೊಡ್ರಿ ಅಥವಾ ಕಾಲೇಜ್ ಮುಚ್ಚಿಸ್ರಿ, ಅಷ್ಟೇ ನಮ್ಮದು ಬೇಡಿಕೆ ಇರೋದು. ಸುಮಾರು 18 ದಿನಗಳಿಂದ 3 ಅರಣ್ಯ ಮಹಾವಿದ್ಯಾಲಯಗಳು, ಅರಣ್ಯ ಮಹಾವಿದ್ಯಾಲಯ ಶಿರ್ಸಿ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಮತ್ತು ಇರುವಕ್ಕಿಯ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ತರಗತಿಯನ್ನು ಬಹಿಷ್ಕರಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಂಡಿರ್ತೇವೆ. ನಮ್ಮ ಮುಖ್ಯ ಬೇಡಿಕೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕರೆಯಲಾಗುವಂತಹ ಸಹಾಯಕ ಸಂರಕ್ಷಣಾ ಅರಣ್ಯಾಧಿಕಾರಿ, ಉಪವಲಯ ಅರಣ್ಯಾಧಿಕಾರಿ ಹಾಗೂ RFO ಪೋಸ್ಟ್ಗಳಿಗೆ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಿ ಅರಣ್ಯ ಪದವೀಧರರನ್ನೇ ತೆಗೆದುಕೊಡಬೇಕು ಅಂತೇಳಿ ನಮ್ಮ ಮುಖ್ಯ ಬೇಡಿಕೆ ಇದೆ. ಯಾಕೆಂತ ಹೇಳಿದ್ರೆ ಅದೇ ರೀತಿಯಾಗಿ ಬೇರೆ ಇಲಾಖೆಯಲ್ಲಿ ಬರ್ತಕ್ಕಂಥ ಕೃಷಿ ಇಲಾಖೆ ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಇನ್ನಿತರ ಇಲಾಖೆಗಳಲ್ಲಿ ಆಯಾ ಪದವೀಧರರನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಿ ತಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಸಹ 4 ವರ್ಷಗಳ ಕಾಲ ನಾವು ನಮ್ಮ ಪದವಿಯನ್ನು ಪಡೆದಿರ್ತೇವೆ. ಆದರೆ ನಮ್ಮ ಇಲಾಖೆಯಲ್ಲಿ ನಮಗೆ ಯಾಕೆ ಮಾತೃಧೋರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಹಿಂದೆ ನಾವು ಫೆಬ್ರವರಿಯಲ್ಲಿ 24ರಲ್ಲಿ ನಾವು 25 ದಿನಗಳ ಕಾಲ ಮುಷ್ಕರವನ್ನು ಕೈಗೊಂಡಿದ್ದೆವು. 3ನೇ ದಿನದಲ್ಲಿ ಫ್ರೀಡಂ ಪಾರ್ಕ್ಗೆ ಅರಣ್ಯ ಮಂತ್ರಿಗಳು ಬಂದು ನಿಮಗೆ 20 ದಿನಗಳಲ್ಲಿ ನಾನು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ನಿಮಗೆ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ನಮಗೆ ಸರ್ಕಾರದ ಕಡೆಯಿಂದಾಗಿರ್ಬೋದು, ಅರಣ್ಯ ಇಲಾಖೆ ಕಡೆಯಿಂದಾಗಿರ್ಬೋದು ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಬಂದಿಲ್ಲ.